ಶ್ರೀ ಗುರುಭ್ಯೋ ನಮಃ. ಯದಾ ಪರೀಕ್ಷಿತ್ ಕುರುಜಾಂಗಲೇ ವಸನ್ ಕಲಿಂ ಪ್ರವಿಷ್ಟಂ ನಿಜಚಕ್ರವರ್ತಿತೆ ನಿಶಮ್ಯ ವಾರ್ತಾ ಮನತಿ ಪ್ರಿಯಾಂ ತತಃ ಶರಾಸನಂ ಸಂಯುಗ ರೋಚಿ ಮಾದದೆ. ಭಾಗವತದ 1ನೇ ಸ್ಕಂದದ 16ನೇ ಅಧ್ಯಾಯದ 11ನೇ ಶ್ಲೋಕವನ್ನು ನಾವಿವತ್ತು ನೋಡಬೇಕಾಗಿದೆ. ಕುರುಕ್ಷೇತ್ರದಲ್ಲಿ, ಕುರು ಪ್ರದೇಶದಲ್ಲಿ ಪರೀಕ್ಷಿತನ ರಾಜ್ಯಭಾರ ಮುಂದುವರೆದಿತ್ತು. ಅಲ್ಲಿ ಕಲಿ ಪ್ರವೇಶ ಆಗಿದ್ದು ಅವನಿಗೆ ಅರಿವಿಗೆ ಬಂತು. ಅದರಿಂದ ಅವನಿಗೆ ಖೇದ ಆಯಿತು. ಸಂಯುಗ ರೋಚಿಹಿ, ಯುದ್ಧವನ್ನು ಮಾಡಬೇಕೆಂಬ ಬಯಕೆಯಿಂದ, ಕಲಿಯನ್ನು ದಮನಿಸಬೇಕೆಂಬ ಬಯಕೆಯಿಂದ ಬಿಲ್ಲನ್ನು ಎತ್ತಿಕೊಂಡ ಅಂತ ಅಲ್ಲಿ ವರ್ಣನೆ ಇದೆ. ಈ ಶ್ಲೋಕ ಹೆಚ್ಚಿನ ವಿಷಯಗಳನ್ನೇನು ಹೇಳ್ತಿಲ್ಲ, ಆದ್ದರಿಂದ ಇಲ್ಲಿ ಬೇರೆ ಯಾವ ವ್ಯಾಖ್ಯಾನಗಳ ವಿಷಯವನ್ನು ನಾನು ಕೈಗೆತ್ತಿಕೊಂಡಿಲ್ಲ. ಭಾಗವತ ಸಾರೋದ್ಧಾರದಲ್ಲಿ ಕೂಡ ರಾಜವಿರಾಗ ಪ್ರಕರಣದಲ್ಲಿ 18ನೇ ಶ್ಲೋಕದ ರೂಪದಲ್ಲಿ ಇದು ಬಂದಿದೆ. ಅಲ್ಲಿಯೂ ವಿಷ್ಣು ತೀರ್ಥರು ವಿಶೇಷ ವ್ಯಾಖ್ಯಾನವನ್ನೇನು ಮಾಡಿಲ್ಲ ಇದಕ್ಕೆ, ಅದರಿಂದ ಇದನ್ನು ಬಿಟ್ಟಿದ್ದೇನೆ. ಶ್ಯಾಮ ತುರಂಗ ಯೋಜಿತಂ 12ನೇ ಶ್ಲೋಕ ಹೇಳ್ತದೆ, ಕಪ್ಪು ಕುದುರೆಗಳನ್ನು ಕಟ್ಟಿದ ಸಿಂಹಧ್ವಜದಿಂದ ಕೂಡಿದ ರಥವನ್ನು ಏರಿ ಚತುರಂಗ ಸೈನ್ಯ, ರಥಗಳು, ಕುದುರೆಗಳು, ಆನೆಗಳು ಮತ್ತು ಕಾಲಾಳು ಇದರಿಂದ ಕೂಡಿದ ಸೈನ್ಯವನ್ನು ಏರಿ ಸೈನ್ಯವನ್ನು ಸ್ವೀಕಾರ ಮಾಡಿ ಅದು ದಿಗ್ವಿಜಯಕ್ಕೆ ಹೊರಟ. ಭದ್ರಾಶ್ವ, ಕೇತುಮಾಲ, ಭಾರತ, ಉತ್ತರ ಕುರು, ಕಿಂಪುರುಷ ಮೊದಲಾದ ಎಲ್ಲ ಖಂಡಗಳನ್ನು ಕೂಡ ಆತ ಗೆದ್ದ. ಮತ್ತು ಅಲ್ಲಿರುವಂಥವರಿಂದ ಕಪ್ಪ ಕಾಣಿಕೆಯನ್ನು ಕೂಡ ಸ್ವೀಕಾರ ಮಾಡಿದ. ದಾರಿ ಉದ್ದಕ್ಕೂ ಕೂಡ ಅಲ್ಲಿದ್ದಂಥ ಜನ, ಗಾಯಕರು ಮೊದಲಾದವರು ತನ್ನ ಅಜ್ಜಂದಿರಾದಂತಹ ಪಾಂಡವರ ಚರಿತ್ರೆಯನ್ನು ವರ್ಣನೆ ಮಾಡ್ತಿರುವುದನ್ನು ಕೇಳಿದ. ಮತ್ತು ಅದರಲ್ಲೇ ಅಡಕವಾಗಿರುವಂಥ ಕೃಷ್ಣನ ಕಥೆಯನ್ನು ಕೇಳಿದ. ಅದರಲ್ಲಿ ಪಾಂಡವರ ಕಥೆ ಅಂದರೆ ಕೃಷ್ಣನ ಕಥೆಯೇ, ಕೃಷ್ಣನ ಕಥೆ ಹೊರತು ಪಾಂಡವರ ಕಥೆಗೆ ಯಾವ ಅಸ್ತಿತ್ವವೂ ಇಲ್ಲ. ಅದನ್ನೆಲ್ಲ ಕೇಳಿದ. ಕೃಷ್ಣ ತಾನು ಗರ್ಭದಲ್ಲಿದ್ದಾಗ, ಪರೀಕ್ಷಿತ ಗರ್ಭದಲ್ಲಿದ್ದಾಗ ತನ್ನನ್ನು ರಕ್ಷಿಸಿದ್ದನ್ನು, ಮತ್ತು ಯಾದವ ವಂಶ ಮತ್ತು ಕುರುವಂಶ ಅವೆರಡರ ನಡುವಿನ ಸ್ನೇಹ ಸಂಬಂಧವನ್ನು, ಇದನ್ನೆಲ್ಲವನ್ನೂ ಕೂಡ ಕೇಳಿದ. ಅವರೆಲ್ಲರಿಗೂ ಕೂಡ ನಾನಾ ಥರದ ಕಾಣಿಕೆಗಳನ್ನು ಕೊಟ್ಟ. ತನ್ನ ಪೂರ್ವಿಕರ ಮತ್ತು ಕೃಷ್ಣನ ಕಥೆ ಎರಡನ್ನೂ ಕೂಡ ಕೇಳಿ ಅವನಿಗೆ ಈಗಾಗಲೇ ಭಗವಂತನ ಬಗ್ಗೆ ಅದ್ಭುತವಾದಂತಹ ಭಕ್ತಿ ಇದ್ದೇ ಇತ್ತು. ಈಗ ಮತ್ತಷ್ಟು ಭಕ್ತಿಯನ್ನು ಅವನು ಮಾಡಿದ. ಹೇಗದು? ಭಕ್ತರಾದಂತಹ ಪಾಂಡವರ ಸಲುವಾಗಿ ಜಗನ್ನಿಯಾಮಕನಾದ ಕೃಷ್ಣ ಸಾರಥಿಯಾದ. ಮತ್ತು ಸಭೆಯನ್ನು, ಕೌರವರ ಸಭೆಗೆ ಹೋಗಿ ಅಲ್ಲಿ ದೌತ್ಯ ಮಾಡಿದ, ಸೇವಾ ಮಾಡಿದ, ಸಖ್ಯ ಮಾಡಿದ, ದೂತ ಕಾರ್ಯವನ್ನು ಮಾಡಿದ. ಅವರಿಗೆ ಅಂಗರಕ್ಷಕನಾಗಿ ಎಲ್ಲ ಕಡೆ ಸಂಚಾರ ಮಾಡಿದ, ಹಿಂದೆ ಮುಂದೆ ಅವರನ್ನು ಅನುಸರಿಸಿದ, ಹೊಗಳಿದ, ಕೆಲವು ಬಾರಿ ಅವರನ್ನು ಪ್ರಶಂಸಿದ, ಮೆಚ್ಚಿಸಿದ ಅಂತ ಅರ್ಥ. ತಲೆಬಾಗ್ತಾ ಇದ್ದ ಧರ್ಮರಾಜನಂಥವರಿಗೆ, ಕುಂತಿಗೆ, ಹಿರಿಯರಿಗೆ. ಇದನ್ನೆಲ್ಲ ಗಾಯಕರು ಹಾಡ್ತಾ ಇದ್ರು. ಮೊದಲೇ ಆತನಿಗೆ ಕೃಷ್ಣನ ಬಗ್ಗೆ ಭಕ್ತಿ ಇದ್ದೇ ಇತ್ತು. ಈಗ ಆ ಕಥೆಯನ್ನು ಕೇಳಿ ಮತ್ತಷ್ಟು ಆ ಕೃಷ್ಣನ ಬಗ್ಗೆ ಆತನಿಗೆ ಭಕ್ತಿ ವರ್ಧಿಸಿತು ಅನ್ನೋದನ್ನು ಇಲ್ಲಿ ನೋಡಬೇಕು. ಭಾಗವತ ತಾತ್ಪರ್ಯ ಅಲ್ಲಿದೆ. ಸ್ನಿಗ್ಧೇಶು ಪಾಂಡುಷು ವಿಷ್ಣೋ ಸಾರಥ್ಯಾದಿಭಿ ವಿಶೇಷತಃ ಭಕ್ತಿಂ ಕರೋತಿ. ಈಗಾಗಲೇ ಪಾಂಡವರು ಸ್ನೇಹ ಪಾತ್ರರಾಗಿದ್ದಾರೆ. ಅವ್ರ ಬಗ್ಗೆ ವಿಷ್ಣು, ಈ ಕೃಷ್ಣ
ಸಾರಥ್ಯ ಮೊದಲಾದವುಗಳನ್ನು ಮಾಡಿದ್ನಲ್ಲ ಅನ್ನೋದನ್ನು ಕೇಳಿ ಮತ್ತಷ್ಟು ಭಕ್ತಿ ಅವನಿಗೆ ವರ್ಧಿಸಿತು ಅಂತ ಅದರ ಅಭಿಪ್ರಾಯ. ಇಲ್ಲಿ ಕೃಷ್ಣ ಮಾಡಿದಂಥ ಕ್ರಿಯೆಗಳನ್ನೆಲ್ಲ ವರ್ಣಿಸುವ ಭಾಗ ಇದೆಯಲ್ಲ, ಇಲ್ಲಿ ನಾನು ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದ್ದೆ, ಅದನ್ನು ಗಮನಿಸಬೇಕು. ಸಾರಥ್ಯ, ಪಾರ್ಷದ, ಸೇವನ, ಸಖ್ಯ, ದೌತ್ಯ, ವೀರಾನುಗಮನ ಇತ್ಯಾದಿ ಇದೆಯಲ್ಲ, ಅದಕ್ಕೆ ವಿಜಯಧ್ವಜರು ಬೇರೆ ಅರ್ಥಗಳನ್ನು ಹೇಳ್ತಾರೆ ಸ್ವಲ್ಪ ಸ್ಪಷ್ಟವಾಗಿ. ದೌತ್ಯ ಅಂತಿದೆ, ಕೌರವರ ಸಭೆಗೆ ಹೋಗಿ ದೂತ ಕರ್ಮ ನಡೆಸಿದ. ಪಾರ್ಷದ ಅಂದ್ರೆ ಏನು ಅದನ್ನು ಹೇಳ್ತಾರೆ. ಪಾರ್ಷದ ಅಂದರೆ ಸಭಾಪತಿ ಕರ್ಮ, ಅದನ್ನೇ ಪುರಾಣಿಕಾಚಾರ್ಯರು ಸಭಾ ನಿರ್ವಹಣೆ ಅಂತ ಬರೆದಿದ್ದಾರೆ. ಸಭಾಪತಿ ಕರ್ಮ ಅಂದರೆ ಪಕ್ಕದಲ್ಲಿರುವುದು. ದ್ವಾಸ್ಥತ್ವಂವ ಪರಿಷದಾಂ ಕರ್ಮೇತಿವ, ಪಾಂಡವರ ಪಕ್ಕದಲ್ಲಿ ನಿಂತಿರುವುದು ಅಥವಾ ಪಾಂಡವರ ಮನೆ ಕಾಯುವುದು ಅಂತ ಹೀಗಾದರೆ ಅರ್ಥ ಆಗ್ತದೆ. ವಾಮನ ರೂಪನಾದ ಭಗವಂತ ಮನೆಯನ್ನೇ ಕಾಯ್ದಿದ್ದು ನಮಗೆಲ್ಲ ಗೊತ್ತಿದ್ದೇ ಇದೆ, ಬಲಿಯ ಮನೆಯನ್ನೇ ಕಾಯ್ದಿದ್ದು. ಹಾಗೆ ಕೃಷ್ಣ ಅವ್ಯಕ್ತ ರೂಪದಿಂದಿದ್ದು ಪಾಂಡವರ ಮನೆಯನ್ನೇ ಯಾವತ್ತೂ ಕಾಯ್ತಾ ಇದ್ದ ಅಂತ ಅದರ ಅಭಿಪ್ರಾಯ ಆಗ್ತದೆ. ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳು ಕೂಡ ಅರ್ಥ ಬರೆದಿದ್ದಾರೆ ವೀರರಾಘವರು ಮೊದಲಾದವರು. ಪಾರ್ಷದ ಅಂದರೆ ಸಭ್ಯತ್ವ, ಪಾಂಡವರ ಸಭೆಯಲ್ಲಿ ಇರುವುದು ಮಾತ್ರ ಅಂತ ಈಗ ಅರ್ಥ ತಿಳ್ಕೋಬಹುದು. ಪಾಂಡವರ ಮನೆಯನ್ನು, ಸಭೆಯನ್ನು ದ್ವಾರಪಾಲಕನಂತೆ ಕಾಯುವುದು ಒಂದು ವಿಷಯ, ಅವರ ಸಭೆಯಲ್ಲಿ ಇರುವುದು. ಸಾಮಾನ್ಯವಾಗಿ ಪಾರ್ಷದರಂದರೆ ಹಿಂದೆ ಮುಂದೆ ಇರುವಂಥವರು, ರಾಜನ ಮತ್ತು ಹಿರಿಯ ವ್ಯಕ್ತಿಯ ಸೇವೆಗೆ ಸನ್ನದ್ಧರಾಗಿರುವವರು ಅಂತ ಅದರ ಅರ್ಥ ಆಗ್ತದೆ. ವಿಷ್ಣು ಪಾರ್ಷದರು ಅಂತ ಹೀಗೆಲ್ಲ ನಾವು ಶಬ್ದ ಕೇಳಿರ್ತೇವೆ. ಹೀಗೆ ತಾನೇ ಜಗನ್ಯಾಮಕನಾದರೂ ಪಾಂಡವರ ಹಿಂದೆ ಮುಂದೆ ನಿಂತು ಅವರ ಪಾರ್ಷದನಾಗಿದ್ದ, ಅವರ ಸಭೆಯಲ್ಲಿ ಯಾವತ್ತೂ ಸನ್ನಿಹಿತನಾಗಿರ್ತಿದ್ದ ಅಂತ ಅದರ ತಾತ್ಪರ್ಯ. ಸೇವಾ ಮಾಡಿದ. ಅರ್ಜುನನಿಗೆ ಆತ ಸಾರಥಿಯಾಗಿದ್ದಾಗ ಕುದುರೆಗಳ ಸೇವೆ ಮಾಡಿದ್ದ, ಮತ್ತು ಪಾಂಡವರು ಯಾಗ ಮಾಡಿದ್ದಾಗ ಅಲ್ಲಿ ಬಂದಂಥ ಅತಿಥಿಗಳ ಪಾದ ಸೇವೆ ಮಾಡಿದ್ದ, ಅವರಿಗೆಲ್ಲ ಕಾಲು ತೊಳ್ಕೊಳ್ಳಿಕ್ಕೆ ನೀರು ಕೊಟ್ಟಿದ್ದ ಇತ್ಯಾದಿಗಳನ್ನು ನಾವು ನೋಡಿದ್ದೇವೆ. ಅದನ್ನೇ ಸೇವಾ ಅಂತ ತಿಳ್ಕೊಳ್ಬೇಕು. ಸಖ್ಯ ಅಂದರೆ ಗೆಳೆತನವನ್ನಂತೂ ಮಾಡಿಯೇ ಇದ್ದ. ದೂತ ಕಾರ್ಯ ಕೌರವರು ಸಭೆಗೆ ಹೋಗಿದ್ದು. ಹೀಗೆ ಪಾರ್ಷದ ಮತ್ತು ದೌತ್ಯ ಅನ್ನೋದಕ್ಕೆ ವ್ಯತ್ಯಾಸ ನಾವು ತಿಳ್ಕೊಳ್ಬೇಕು. ವೀರಾಸನ ಅಂತಿದೆ. ವೀರಾಸನ ಅಂದರೆ ರಾತ್ರಿ ಹೊತ್ತು ಜಾಗರೂಕನಾಗಿರುವುದು ಅಂತ ಅದರ ತಾತ್ಪರ್ಯ. ಖಡ್ಗಪಾಣಿಯಾಗಿ ಜಾಗರೂಕನಾಗಿರುವುದು, ಅದನ್ನು ವೀರಾಸನ ಅಂತ ವಿಜಯಧ್ವಜರು ಹೇಳ್ತಾರೆ. ಅನುಗಮನ ಅಂದರೆ ಅವರು ಹೋಗ್ತಿದ್ದಾಗ ಅವ್ರ ಹಿಂದೆ ಹೋಗುವುದು. ಸ್ತವನ ಅಂದರೆ ಸಿಂಹಾಸನದಲ್ಲಿ ರಾಜ ಕೂತಿದ್ದಾಗ ಅವನನ್ನು ಪ್ರಶಂಸಿಸುವುದು ಅಂತ ಹೀಗೆ ಯಾದವಾರ್ಯರ ಅರ್ಥ ಇದೆ. ಸ್ತವನ ಅಂದರೆ ಅದಾಗಬಹುದು, ಅದಲ್ಲದೇ ಮೆಚ್ಚುವುದು, ಅವ್ರು ಮಾಡಿದ ಕಾರ್ಯಗಳನ್ನು ಮೆಚ್ಚುವುದು ಅಂತ ಹೀಗೆ ಅರ್ಥ ಆಗ್ತದೆ. ಪ್ರಣಾಮ ಅಂತ ಹೇಳಿದ್ದೀನಿ, ಹಿರಿಯರಿಗೆ ಅವನು ನಮಸ್ಕಾರ ಮಾಡ್ತಿದ್ದ, ಕುಂತಿ, ಧರ್ಮರಾಜ ಮೊದಲಾದವರಿಗೆ. ಇವು ಆತನ ಕಾರ್ಯಗಳು. ಮುಂದೆ 18ನೇ ಶ್ಲೋಕ. ತಸ್ಯೈವಂ ವರ್ತಮಾನಸ್ಯ ಪೂರ್ವೇಶಾಂ ವೃತ್ತಮನ್ವಹಂ ಅಂತ. ಹೀಗೆ ಅವನು ತನ್ನ ಪ್ರಾಚೀನದ ಕ್ರಮವನ್ನು ಅನುಸರಿಸಿ ರಾಜ್ಯಭಾರ ಮಾಡ್ತಾ ಇದ್ದ. ಮತ್ತು ಹಾಗೆ ಮುಂದೆ ಸಂಚಾರ ಮಾಡ್ತಿದ್ನಲ್ಲ ದಿಗ್ವಿಜಯ ಕ್ರಮದಲ್ಲಿ. ಅಲ್ಲಿ ನಾತಿ ದೂರೆ ಅಂದರೆ ಅವನು ಸಂಚಾರ ಮಾಡ್ತಿರುವ ಪರಿಸರದ ಸಮೀಪದಲ್ಲಿಯೇ ಅಂತ ಒಬ್ಬರು ಅರ್ಥ ಬರೀತಾರೆ. ಸನ್ನಿಕೃಷ್ಟ ದೇಶ ಅಂತ ವೀರರಾಘವರು ಮೊದಲಾದವರು. ಶೀಘ್ರಮೇವ ಅಂತ ಅರ್ಥ ಬರೀತಾರೆ ಶ್ರೀಧರರು. ಹಾಗಾಗಿ ಅದಕ್ಕೆ ಹೇಗೂ ಅರ್ಥ ಆಗಬಹುದು. ಅಸ್ಮದೃಷ್ಟಿ ಗೋಚರೆ ಅಂತ ವಿಜಯಧ್ವಜರ ಅರ್ಥ ಬರೀತಾರೆ. ಶೀಘ್ರಮೇವ ಅಂತ ಯಾದವಾರ್ಯರ ಅರ್ಥ ಬರೀತಾರೆ. ನನಗೆ ಆ ಶಬ್ದಕ್ಕೆ ಸಮೀಪದಲ್ಲಿಯೇ ಅಂತ ಅರ್ಥ ಮಾಡುವುದು, ಕಾಲದ ಸಾಮೀಪ್ಯ ಅಂತ ಹೇಳುವುದಕ್ಕಿಂತ ದೇಶದ ಸಾಮೀಪ್ಯ ಅಂತ ಅರ್ಥ ಮಾಡುವುದು ಹೆಚ್ಚು ಯೋಗ್ಯವಾಗಿ ಕಾಣಿಸ್ತದೆ. ದಿಗ್ವಿಜಯ ಮುಂದುವರಿಸ್ಕೊಂಡು ಹೊರಟಿದ್ನಲ್ಲ,
ಅವನು ಯಾವ ಪ್ರದೇಶದಲ್ಲಿ ಹೋಗ್ತಾ ಇದ್ನೋ ಆ ಪ್ರದೇಶದ ಸಮೀಪದಲ್ಲಿಯೇ ಅಂತ ಹೀಗೆ ಅರ್ಥ ಹೇಳುವುದು ಹೆಚ್ಚು ಯೋಗ್ಯ. ಒಂದು ಘಟನೆ ನಡೀತು, ಅದನ್ನು ಏನಂತ ನಾನು ನಿಮಗೆ ಹೇಳ್ತೇನೆ, ಕೇಳಿ ಅಂತಾರೆ ಆ ಸೂತರು. ಧರ್ಮ ಪದೇನ ಏಕೇನ ಚರಣ್. ಧರ್ಮ ಅಂದರೆ ಧರ್ಮಾಭಿಮಾನಿ ದೇವತೆ ಯಮದೇವ ಒಂದು ಎತ್ತಿನ ರೂಪದಲ್ಲಿ ನಿಂತ್ಕೊಂಡಿದ್ದ. ಒಂದೇ ಕಾಲಿನಿಂದ ಕುಂಟುತ್ತಾ ಇದ್ದ. ಗೋರೂಪದ ಭೂಮಿಯ ಬಳಿಗೆ ನಿಂತಿದ್ದ. ಅವಳ ಮುಖನೂ ಕೂಡ ಕಲಾಹೀನವಾಗಿತ್ತು. ಕಣ್ಣೀರು ಸುರಿಸ್ತಾ ಇದ್ಲು. ಕರುವನ್ನು ಕರೆದುಕೊಂಡಂಥ ತಾಯಿ ಹಸುವಿನಂತೆ ಅವಳಿದ್ಲು. ಈ ಎತ್ತು ಅವಳ ದುಸ್ಥಿತಿಯನ್ನು ನೋಡಿ ಈ ಮುಂದಿನಂತೆ, ಎತ್ತು ಅಂದರೆ ಎತ್ತಿನ ಧರ್ಮದ ಅಭಿಮಾನಿಯಾದ ದೇವ ಅವಳನ್ನು ಈ ಮುಂದಿನಂತೆ ಮಾತಾಡಿಸಿದಂತೆ. ಏನು ಮಾತಾಡಿಸಿದ ಅನ್ನೋದನ್ನು 20ನೇ ಶ್ಲೋಕ ಹೇಳ್ತದೆ. ದೇವಿ, ನಿನ್ನ ಆರೋಗ್ಯ ಹೇಗಿದೆ? ಅನಾಮಯ ಆತ್ಮನಸ್ತೆ. ನಿನಗೆ ಆರೋಗ್ಯ ಚೆನ್ನಾಗಿದೆಯಾ? ಕಳೆಗೊಂದಿದೆಯಲ್ಲ ಮುಖ, ಯಾಕೆ? ಏನೋ ಒಂದು ಸಂಕಟ ನಿನ್ನನ್ನು ಬಾಧೆಗೆ ಈಡು ಮಾಡುವಂತೆ ಕಾಣಿಸ್ತದೆ. ದೂರ ದೇಶದಲ್ಲಿ ಯಾರು ಬಂಧುಗಳು ಹೋದವರು ಇನ್ನೂ ಬಂದಿಲ್ವೋ ಹೇಗೆ? ಅಥವಾ ಎತ್ತಿನ ರೂಪದಲ್ಲಿ ನಾನು ಧರ್ಮ ನಿಂತಿದ್ದೀನಲ್ಲ ಇಲ್ಲಿ, ನಾನು ಒಂದೇ ಕಾಲಿನಿಂದ ಇದ್ದೀನಿ ಅಂತನ್ನೋದನ್ನು ನೀನು ಗಮನಿಸಿ ಸಂಕಟ ಪಡ್ತಿದ್ದೀಯೋ ಹೇಗೆ? ಈ ಮುಂದಿನ ಕಾಲದಲ್ಲಿ ದುಷ್ಟರಾದಂಥ ರಾಜರೇ ನಿನ್ನನ್ನು ಆಳಕ್ಕೆ ಹೊರಡ್ತಾರೆ. ಆ ಒಂದು ಸಂಕಟವನ್ನು ನೆನೆದು, ಆ ಒಂದು ದುಸ್ಥಿತಿಯನ್ನು ನೆನೆದು ಶೋಚಿಸ್ತಾ ಇದ್ದೀಯೋ ಹೇಗೆ? ಯಾಗಗಳೆಲ್ಲ ನಿಂತು ದೇವತೆಗಳಿಗೆ ಆವಿರ್ಭಾಗ ಆಗಲಿಕ್ಕಿಲ್ಲ. ಆದ್ದರಿಂದ ಆ ದೇವತೆಗಳಲ್ಲಿ ಒಬ್ಬಳಾದ ನಿನಗೂ ಕೂಡ ಆವಿರ್ಭಾಗ ಇರೋದಿಲ್ಲ. ದುಷ್ಟರಾಜರ ಭಾರ ಬೇರೆ. ಈ ಕಾರಣದಿಂದ ದುಃಖ ಪಡ್ತಿದ್ದೀಯೋ ಹೇಗೆ? ಯಜ್ಞ ಯಾಗಾದಿಗಳಿಲ್ಲದೆ ಹೋದರೆ ಮಳೆ ಬೆಳೆ ಕೂಡ ಆಗೋದಿಲ್ಲ. ನಿನ್ನ ಸಂಕಟಕ್ಕೆ ಕಾರಣ ಏನು ಹೇಳು ಅಂತ ಕೇಳ್ತಿದ್ದಾನೆ. ಪಾದೈರ್ ನ್ಯೂನಂ ಶೋಚಸಿ ಮಾ ಏಕಪಾದಂ ಅಂತಿದೆಯಲ್ಲ, ಅಲ್ಲಿ ಧರ್ಮಕ್ಕೆ 4 ಪಾದಗಳು: ತಪಸ್ಸು, ಶೌಚ, ದಯಾ ಮತ್ತು ಸತ್ಯ ಅಂತ. ಅಲ್ಲಿ ತಪಸ್ಸು, ಶೌಚ, ದಯೆ ಎಂಬ 3 ಪಾದಗಳನ್ನು, ಕಾಲುಗಳನ್ನು ಮುರಿದುಕೊಂಡು ಸತ್ಯ ಎಂಬ ಒಂದೇ ಕಾಲಿನಿಂದ, ಅದು ದುರ್ಬಲವಾದ ಕಾಲು ಅಂತ ನಾವು ತಿಳ್ಕೊಳ್ಬೇಕು. ಕಲಿಯುಗದಲ್ಲಿ ಇರುವ ಒಂದೇ ಪಾದ ಅಂದರೆ ಸತ್ಯ ಧರ್ಮಕ್ಕೆ. ಆದರೆ ಅದು ಕೂಡ ದುರ್ಬಲವಾದಂತಹ ಪಾದವಾದಾಗ ಏನು ದುಸ್ಥಿತಿ ಅವನಿಗೆ ಬರಬೇಕೋ ಅದನ್ನು ನೋಡಿ ನೀನು ಶೋಕ ಪಡ್ತಿದ್ದೀಯೋ ಹೇಗೆ? ಅರಕ್ಷ್ಯಮಾಣ ಸ್ತ್ರೀಯ ಉರ್ವಿಬಾಲ ಅಂತ ಮುಂದಿನ 22ನೇ ಶ್ಲೋಕ. ಈ ಮುಂದಿನ ಕಲಿಯುಗದಲ್ಲಿ ಸ್ತ್ರೀಯರನ್ನು ಅವರವರ ಗಂಡಂದರು ಕಾಪಾಡುವುದರಲ್ಲಿ ವಿಫಲರಾಗ್ತಾರೆ. ಬಾಲಕರನ್ನು ಆಪತ್ತಿನಲ್ಲಿ ಕಾಪಾಡಬೇಕಾದಂಥ ತಂದೆ ತಾಯಂದಿರು ಕೂಡ ಪುರುಷಾದರಂತೆ ದುಷ್ಟರಾದ ನರಭಕ್ಷಕರಾದ ರಾಕ್ಷಸರು ಹೇಗೆ ಜನರನ್ನು ಪೀಡಿಸ್ತಾರೋ ಹಾಗೆ ತಂದೆ ತಾಯಂದಿರೇ ಜನರನ್ನು, ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಪೀಡಿಸ್ತಾರೆ ಅಂತ ಆಲೋಚನೆ ಮಾಡಿದ್ದೀಯೋ ಹೇಗೆ? ವಾಚಂ ದೇವಿ ಬ್ರಹ್ಮಕುಲೆ ಕುಕರ್ಮಣಿ ಅಬ್ರಹ್ಮಣ್ಯೆ ರಾಜಕುಲೆ ಕುಲಾಗ್ರ್ಯಂ. ಆಚಾರದಲ್ಲಿ ನಿಷ್ಠರಾಗಿ ವಿಚಾರವನ್ನು ಮುಂದುವರಿಸಬೇಕಾದಂಥ, ಶಾಸ್ತ್ರಾಧ್ಯಯನವನ್ನು ಮುಂದುವರಿಸಬೇಕಾದಂಥವ್ರು ಯಾರು ಕೂಡ ಅದನ್ನು ಮಾಡ್ತಿಲ್ಲ ಅಂತ ದುಃಖ ಪಡ್ತಿದ್ದೀಯೋ ಹೇಗೆ? ಮತ್ತು ಮಾಡಬೇಕಾದ ಕಾರ್ಯವನ್ನು ಮಾಡ್ತಾ ಇಲ್ಲ, ಅಷ್ಟು ಮಾತ್ರ ಅಲ್ಲ, ಮಾಡಬಾರ್ದ ಕಾರ್ಯವನ್ನೇ ಎಲ್ಲ ವರ್ಣದವರು ಆಶ್ರಮದವರು ಕೂಡ ಮಾಡ್ತಿದ್ದಾರೆ ಅಂತ ನೀನು ದುಃಖ ಪಡ್ತಿದ್ದೀಯೋ ಹೇಗೆ? ಇದಕ್ಕೇನು ಕಾರಣ ಅದನ್ನು ಹೇಳು ಅಂತ ಕೇಳಿದ. ಕಿಂ ಕ್ಷತ್ರಬಂಧೂನ್ ಕಲಿನೋಪಸೃಷ್ಟಾನ್. ರಾಜರು ರಾಜ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಂಡು ಆಳಬೇಕಾದ ಕರ್ತವ್ಯ ಹೊಂದಿದವರು, ಆದರೆ ಕಲಿಯ ಒಳಗಾಗಿ ಅವರು ರಾಜ್ಯವನ್ನು ಕಡೆಗಣಿಸಿದ್ದಾರೆ, ಆಡಳಿತವನ್ನು ಕಡೆಗಣಿಸಿದ್ದಾರೆ ಅಂತ ನೀನು ದುಃಖಿಸ್ತಾ ಇದ್ದೀಯಾ? ಅಥವಾ ಸಮಸ್ತ ಪ್ರಪಂಚವೂ ಕೂಡ ಕೇವಲ ಭೋಗದಲ್ಲಿ ಆಸಕ್ತ ಆಗಿದೆ. ತಿನ್ನೋದು, ಕುಡಿಯುವುದು, ವಾಸ ಅಂದರೆ
ದೊಡ್ಡ ದೊಡ್ಡ ಅರಮನೆಗಳಂತಹ ಮನೆಗಳನ್ನು ಕಟ್ಟಿಕೊಂಡು ಇರುವುದು, ಅಲ್ಲಿ ವಾಸ ಮಾಡುವುದು, ಅಥವಾ ಬಟ್ಟೆ ತೊಡುವುದು. ಸ್ನಾನ ಅದು ಗೊತ್ತಿದ್ದೇ ಇದೆ. ವ್ಯವಾಯ ಅಂದರೆ ಗಂಡು ಹೆಣ್ಣುಗಳ ಪರಸ್ಪರ ಮಿಲನ. ಇದರಲ್ಲೇ ಜನ ಆಸಕ್ತರಾಗಿದ್ದಾರೆ ಅಂತ ದುಃಖ ಪಡ್ತಿದ್ದೀಯೋ ಹೇಗೆ? ಅಥವಾ ಕೃಷ್ಣ ಈ ಭೂಲೋಕಕ್ಕೆ ಬಂದಿದ್ದ ಭೂಭಾರವನ್ನು ಪರಿಹರಿಸಬೇಕು ಅಂತ ತನ್ನ ಕಾರ್ಯವನ್ನು ಮುಕ್ತಾಯ ಮಾಡಿದ್ದಾನೆ. ಅವನೀಗ ಈ ಜಗತ್ತಿನಿಂದ ಹೊರಟು ಹೋಗಿದ್ದಾನೆ. ಅವನ ಕಥೆ ಏನೋ ಇದೆ, ಅದು ನಮಗೆ ಎಲ್ಲ ಥರದ ದುಃಖ ಪರಿಹಾರಕ, ಮೋಕ್ಷ ಸುಖದಾಯಕ. ಆದರೆ ಅವನನ್ನು ನೆನೆದು ನೀನು ದುಃಖ ಪಡ್ತಿದ್ದೀಯೋ ಹೇಗೆ? ಕರ್ಮಾಣಿ ನಿರ್ವಾಣ ವಿಲಂಬಿತಾನಿ ಅಂತಿದೆ. ಅದು ತುಂಬ ವಿಚಿತ್ರವಾಗಿದೆ ಶಬ್ದ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ. ಅದನ್ನು ಈಗ ಸ್ವಲ್ಪ ನೋಡೋಣ. ವಿಜಯಧ್ವಜರ ವ್ಯಾಖ್ಯಾನಕ್ಕನುಸಾರವಾಗಿ ಮೋಕ್ಷ ಸುಖದಾಯಕವಾದದ್ದು. ನಿರ್ವಾಣಂ ವಿಶೇಷೇಣ ಲಂಬಯಂತೆ ಅಂದರೆ ಕೊಡ್ತವೆ ಅಂತ ಇಷ್ಟೇ ಅರ್ಥ. ಅಥವಾ ಮೋಕ್ಷ ಸುಖವನ್ನು ಅಪಹಾಸ ಮಾಡುವಂಥ ಕ್ರಿಯೆಗಳು. ಯಾಕೆಂದರೆ ಈ ಜಗತ್ತಿನಲ್ಲಿ ಸಾಧಕ ಮಾಡುವಂಥ ಕ್ರಿಯೆಗಳು ಅವು ಮೋಕ್ಷ ಸುಖಕ್ಕಿಂತ ಹೆಚ್ಚಿನ ಸುಖವನ್ನೇ ಕೊಡ್ತವೆ ಅಂತ ಕೆಲವು ಕಡೆ ಹೇಳ್ತಾರೆ. ಆ ಅರ್ಥವನ್ನು ಯಾದವಾರ್ಯರು ಬರೆದಿದ್ದಾರೆ, ಶ್ರೀಧರರು ಕೂಡ ಬರೆದಿದ್ದಾರೆ. ಅದು ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಬರೋದಿದೆ. ಸಮ್ಯಕ್ ಸ್ವರೂಪಸ್ಯ ಅವ್ಯಕ್ತಿ ಅಭಾವೋ ಜನನಸ್ಯವ ಅಲ್ಪಯತ್ನ ತಥೋ ವೃದ್ಧಿ ಹೇತೋ ಸತ್ಸಂಗತಿರುವರ ಅಂತ. ಅಲ್ಪ ಪ್ರಯತ್ನದಿಂದ ಮೋಕ್ಷ ಸಿಗಬಹುದು, ಆದರೆ ಮಹಾಪ್ರಯತ್ನ, ಮೋಕ್ಷ ಸಿಗುವುದಕ್ಕಿಂತ ಮುಂಚೆ ನಾವು ಮಹಾಪ್ರಯತ್ನವನ್ನೇ ಮಾಡಿದರೆ, ಸಜ್ಜನದ ಸಂಗಮ, ಶ್ರವಣ ಮನನ ಇತ್ಯಾದಿ ಮಹಾಪ್ರಯತ್ನಗಳನ್ನು ಮಾಡಿದರೆ ಅದರಿಂದ ಮಹಾಫಲ ಇದೆ. ಕೇವಲ ಅಲ್ಪ ಪ್ರಯತ್ನ ಮಾಡಿ ಶೀಘ್ರವಾಗಿ ಮೋಕ್ಷಕ್ಕೆ ಹೋಗುವ ಪ್ರಯತ್ನವನ್ನು ಸಾಧಕ ಮಾಡಬಾರ್ದು. ತನ್ನ ಯೋಗ್ಯತೆಗೆ ಅನುಗುಣವಾಗಿ, ತನ್ನ ಹಿನ್ನೆಲೆಗೆ ಅನುಗುಣವಾಗಿ ಶ್ರವಣ ಮನನ ಧ್ಯಾನ ಸತ್ಸಂಗಮ ಇತ್ಯಾದಿಗಳನ್ನು ಈ ಮೋಕ್ಷಕ್ಕಿಂತ ಪೂರ್ವಭಾವಿಯಾಗಿಯೇ ಅತಿ ಹೆಚ್ಚು ಮಾಡಿದಷ್ಟು ಕೂಡ ಅವನಿಗೆ ಅದರಿಂದ ಲಾಭ ಇದೆ. ಹೀಗೆ ಅಲ್ಪ ಪ್ರಯತ್ನದಿಂದ ಬರುವ ಮೋಕ್ಷ ಸುಖಕ್ಕಿಂತ ಈ ಜಗತ್ತಿನಲ್ಲಿ ಮೋಕ್ಷ ಸಿಗುವುದಕ್ಕಿಂತ ಮುಂಚೆ ಇನ್ನೂ ಹೆಚ್ಚಿನ ಸಾಧನೆ ಏನು ಮಾಡ್ತೇವೆ ಅದು ದೊಡ್ಡದು. ವಾಸ್ತವಿಕವಾಗಿ ಮೋಕ್ಷ ಸುಖವೇ ದೊಡ್ಡದು. ನಮ್ಮ ಎಲ್ಲ ಪೂರ್ಣ ಪ್ರಯತ್ನದ ಬಳಿಕ ಲಭ್ಯ ಆಗುವಂಥ ಮೋಕ್ಷ ಸುಖ ಆದರೆ ಅದು ದೊಡ್ಡದೇ. ಆದರೆ ಅಲ್ಪ ಪ್ರಯತ್ನದಿಂದ ಬರುವ ಮೋಕ್ಷ ಸುಖಕ್ಕಿಂತ ಈ ಜಗತ್ತಿನಲ್ಲಿ ಸಾಧು ಸಮಾಗಮ, ನಮ್ಮ ಕರ್ತವ್ಯಗಳು, ಇವುಗಳಿಂದ ಸಿಗುವಂಥ ಮೋಕ್ಷ ಸುಖ ಮತ್ತೂ ದೊಡ್ಡದು. ಮೋಕ್ಷ ಸುಖಾದಪಿ ಅಧಿಕಾನಿ ಅಂತಲೇ ಶ್ರೀಧರರು ಕೂಡ ಅದನ್ನು ವ್ಯಾಖ್ಯಾನಿಸಿದ್ದಾರೆ. ಹೀಗೆ ವಿಡಂಬಿತಾನಿ ಅಂತಿಟ್ಕೊಂಡ್ರೆ ಮೋಕ್ಷ ಸುಖವನ್ನು ಅಣಕಿಸುವ ಸುಖ ಈ ಸತ್ಕರ್ಮಗಳಿಂದ, ಆಚಾರ ವಿಚಾರಗಳಿಂದ ಸಿಗ್ತದೆ ಅಂತ ಅರ್ಥ ಆಗ್ತದೆ. ವಿಲಂಬಿತ ಅಂತ ಇಟ್ಕೊಂಡ್ರೆ ಮೋಕ್ಷ ಸುಖವು ಕೂಡ ಈಗ ವಿಲಂಬಿತ ಆಗಿದೆ ಈ ಕರ್ಮಗಳ ಕಾರಣದಿಂದಾಗಿ. ಈ ಕರ್ಮಗಳನ್ನೆಲ್ಲ ಮಾಡಿದ ಮೇಲೆ ಮೋಕ್ಷ ಸುಖ ಇನ್ನು ಮುಂದೆ ಸಿಗಬೇಕಾಗಿದೆ. ಹಾಗೆ ಶ್ರೀಧರರು ವ್ಯಾಖ್ಯಾನ ಮಾಡ್ತಾರೆ. ವಿಲಂಬಿತಂ ಅಧುನಾ ಅಂತರಿತಂ, ಈಗ ಆ ಮೋಕ್ಷ ಸುಖ ಸ್ವಲ್ಪ ದೂರದಲ್ಲಿದೆ, ಈ ಎಲ್ಲ ಸಾಧನೆಗಳನ್ನು ನಾವು ಮಾಡಿ ಹೋಗಬೇಕಾಗಿರುವುದರಿಂದ ಅನ್ನೋದು ಅವರ ತಾತ್ಪರ್ಯ ಅಂತ ಗೊತ್ತಾಗ್ತದೆ. ಇದಮ್ಮ ಮಾಚಕ್ಷ್ವ, ಏನೇ ಆಗಲಿ ನಿನಗೆ ಇಷ್ಟೊಂದು ತೊಂದರೆ ಬಂದಿದೆಯಲ್ಲ ದೈಹಿಕವಾಗಿ ಮಾನಸಿಕವಾಗಿ, ಅದರ ಮೂಲ ಕಾರಣ ಏನು? ವಸುಂಧರೆ ಏನ ವಿಕರ್ಷಿತಾಸಿ ಕಾಲೇನವ ತೇ ಬಲಿನಾವಲೀಢಂ ಸುರಾರ್ಚಿತಂ ಕಿಂ ಪ್ರಭುಣಾದ್ಯ ಸೌಭಗಂ. ಭೂಮಿಯ ಸೌಭಾಗ್ಯ, ಭೂಮಿಯ ಸಮೃದ್ಧಿ ಅಂದರೆ ದೇವತೆಗಳು ಕೂಡ ಮೆಚ್ಚುವಂಥ ಒಂದು ಸೌಭಾಗ್ಯ ಅದು. ಅದನ್ನೀಗ ಬಲವಾದಂಥ ಕಾಲ ಎಲ್ಲವನ್ನು ಮಣ್ಣುಗೂಡಿಸಿದೆ ಅಂತ ನಿಮಗೆ ದುಃಖ ಆಗಿದೆಯೋ ಹೇಗೆ ಅಂತ ಕೇಳ್ತಿದ್ದಾನ ಅವನು. ಸುರಾರ್ಚಿತ ಅಂದರೆ ಅದು ಮುಂದೆ ಭಾಗವತದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ ಎಲ್ಲ ಕಡೆ ಬರೋದಿದೆ. ದೇವತೆಗಳು ಕೂಡ ಈ ಭೂಲೋಕದಲ್ಲಿ ಹುಟ್ಟಲಿಕ್ಕೆ ಬಯಸ್ತಾರೆ ಅಂತ. ಅನಧಿಕಾರಿಣೋ ದೇವಾಹ ಸ್ವರ್ಗಸ್ಥಾಹ ಭಾರತೋದ್ಭವಂ, ಭೂಮಿಯಲ್ಲಿ ಹುಟ್ಟಲಿಕ್ಕೆ ಬಯಸ್ತಾರೆ ಅನ್ನೋದಕ್ಕಿಂತ ಭಾರತ ದೇಶದಲ್ಲಿ ಹುಟ್ಟಲಿಕ್ಕೆ ಬಯಸ್ತಾರೆ ಅಂತ ಅಲ್ಲಿ ಬಂದಿದೆ. ಭಾರತ ದೇಶ ಇರುವುದು
ಭರತ ವರ್ಷ ಭರತಖಂಡ ಇದೆಲ್ಲ ಇರುವುದು ಈ ಭೂಮಿಯಲ್ಲಿ. ಆದ್ದರಿಂದ ಭೂಮಿಯ ಸೌಭಾಗ್ಯ ಅದು ದೇವತೆಗಳು ಮೆಚ್ಚುವಂಥ ಸೌಭಾಗ್ಯ ಅಂತ ಅದರ ತಾತ್ಪರ್ಯ ನಾವು ತಿಳ್ಕೊಳ್ಬೋದು. ಸುರಾರ್ಚಿತಂ ಅಂತೇನಿದೆಯಲ್ಲ, ದೇವತೆಗಳು ಮೆಚ್ಚುವ ಸೌಭಾಗ್ಯ ಅನ್ನೋದಕ್ಕೆ ಮತ್ತೊಂದು ಅರ್ಥ ಮಾಡ್ಬೋದು ನಾವು, ನನಗನ್ನಿಸ್ತದೆ ಹೀಗೆ. ಸ್ವಯಂ ವರಾಹ ರೂಪದ ಭಗವಂತನ ಪತ್ನಿ ನೀನು, ಅಂಥ ನಿನ್ನ ಸೌಭಾಗ್ಯವನ್ನು ದೇವತೆಗಳು ಕೂಡ ಮೆಚ್ಚುತ್ತಾ ಇದ್ರು, ಪೂಜಿಸ್ತಾ ಇದ್ರು. ಆ ಸೌಭಾಗ್ಯ ನಿನಗೀಗ ಲುಪ್ತ ಆಗಿದೆಯೋ ಹೇಗೆ, ಅದನ್ನು ನೆನೆದು ಸಂಕಟ ಪಡ್ತಿದ್ದೀಯೋ ಹೇಗೆ ಅಂತ ಕೇಳ್ತಿದ್ದಾರೆ ಅವರೆಲ್ಲರೂ. ಆ ಧರ್ಮ ಇವಳನ್ನು ಕೇಳ್ತಿದ್ದಾನೆ. ಅಲ್ಲಿಗೆ 25ನೇ ಶ್ಲೋಕ ಸಮಾಪ್ತ ಆಗ್ತದೆ. 26ನೇ ಶ್ಲೋಕದಲ್ಲಿ ಭೂಮಿ ಆತನಿಗೆ ಏನು ಉತ್ತರ ಕೊಟ್ಲು ಅಂತ ಅನ್ನೋದನ್ನು ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.